ಒಂದಾನೊಂದು ಕಾಲದಲ್ಲಿ ರಮೇಶ ಎಂಬ ಒಬ್ಬ ಪರಿಶ್ರಮಿ ಕೃಷಿಕನಿದ್ದ. ಅವನು ತನ್ನ ಹೊಲದಲ್ಲಿ ಪ್ರತಿದಿನ ದುಡಿದು ಬೆಳೆ ಬೆಳೆದನು. ಅವನ ಬಳಿ ಎತ್ತು, ನಾಯಿ, ಬೆಕ್ಕು ಮತ್ತು ಕೋಳಿ ಇತ್ಯಾದಿ ಪ್ರಾಣಿಗಳಿದ್ದವು. ಒಂದು ದಿನ ಕೃಷಿಕನು ತುಂಬ ಅಸ್ವಸ್ಥನಾದ. ಅವನು ಹೊಲಕ್ಕೆ ಹೋಗಿ ದುಡಿಸಲು ಸಾಧ್ಯವಾಗಲಿಲ್ಲ. ಮನೆಗೆ ಬಂದು ದುಃಖದಿಂದ, ಈ ವರ್ಷ ಬೆಳೆ ಬರದೆ ಹೋದರೆ ನಾವು ಎಲ್ಲರೂ ಹಸಿವಿನಿಂದ ಸಾಯಬೇಕಾಗುತ್ತದೆ ಎಂದುಕೊಂಡ. ಅವನ ಮಾತುಗಳನ್ನು ಕೇಳಿದ ಪ್ರಾಣಿಗಳು ಪರಸ್ಪರ ಮಾತುಕತೆ ನಡೆಸಿದವು. ಎತ್ತು ಹೇಳಿತು, ನಾನು ಹೊಲವನ್ನು ಹೊರುವೆ. ನಾಯಿ ಹೇಳಿತು, ನಾನು ಹೊಲವನ್ನು ಕಾಯುತ್ತೇನೆ, ಯಾರೂ ಕದ್ದೊಯ್ದು ಹೋಗದಂತೆ. ಕೋಳಿ ಹೇಳಿತು, ನಾನು ಬೆಳಗಿನ ಜಾವ ಎಚ್ಚರಿಸುತ್ತೇನೆ, ಎಲ್ಲರೂ ಕೆಲಸಕ್ಕೆ ಸಮಯಕ್ಕೆ ಹೋಗಲು. ಬೆಕ್ಕು ಹೇಳಿತು, ನಾನು ಧಾನ್ಯವನ್ನು ಎಲಿಯಿಂದ ಕಾಪಾಡುತ್ತೇನೆ. ಎಲ್ಲ ಪ್ರಾಣಿಗಳು ಒಟ್ಟಾಗಿ ಕೃಷಿಕನ ಕೆಲಸ ಹಂಚಿಕೊಂಡವು. ಕೆಲವು ದಿನಗಳಲ್ಲಿ ಹೊಲ ಹಸುರಾಗಿ ಬೆಳೆದಿತು. ಕೃಷಿಕನು ಗುಣಮುಖನಾದಾಗ ತನ್ನ ಪ್ರಾಣಿಗಳು ತೋರಿಸಿದ ನಿಷ್ಠೆ ಮತ್ತು ಸಹಕಾರ ನೋಡಿ ಕಣ್ಣೀರು ಹಾಕಿದ. ಒಗ್ಗಟ್ಟಿನಿಂದ ಮಾಡಿದ ಕೆಲಸ ಯಾವಾಗಲೂ ಯಶಸ್ಸು ತರುತ್ತದೆ. ಪ್ರತಿ ಜೀವಿಗೂ ತನ್ನದೇ ಆದ ಮಹತ್ವವಿದೆ.